ಓ ವಾವ್, ಬಿಗ್ ಬಾಯ್. ತಿಂಗಳಿಗೆ ಎಷ್ಟು ಸಲ ತಿಂತೀಯಾ? ಹೇ ಗಾಯ್ಸ್, ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಕೆಳಗಡೆ ಕಾಣಿಸ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಭಾನುವಾರ ಬೆಳಗ್ಗೆ ತಿಂಡಿ ಈಗಷ್ಟೇ ಆಯಿತು, ಅವಲಕ್ಕಿ ಒಗ್ಗರಣೆ. ಇಬ್ಬರು ತಿಂಡಿ ಆದ ತಕ್ಷಣ ಬೋರ್ ಆಗ್ತಿದೆ ಅಂತೇಳಿ ಹೊರಗಡೆ ಹೊರಟಿದ್ದೀವಿ ನಾವಿಬ್ಬರು ಮಾಲ್ಗೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಾಲ್ಗೆ. ಹೊರಗಡೆನೆ ಊಟ ಮಾಡ್ಕೊಂಡು ಆದ್ರೆ ಒಂದು ಯಾವ್ದಾದ್ರು ಒಳ್ಳೆ ಮೂವಿ ಸಿಕ್ಕರೆ ಮೂವಿನೂ ನೋಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೊರಟಿದೀವಿ. ಫುಲ್ ಔಟಿಂಗ್ ಇವತ್ತು. ಜಸ್ಟ್ ನಮ್ ಡೇ, ಜಾಸ್ತಿ ದೂರ ಏನಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರ ಇರೋ ವಾನ್ ಮಿಲ್ಸ್ ಮಾಲ್ ಇದು. ಚಳಿ ಇರೋದ್ರಿಂದ ಎಲ್ಲೂ ಹೊರಗಡೆ ಬೇರೆ ಏನೋ ಆಕ್ಟಿವಿಟೀಸ್ ಇಲ್ಲ. ಸಮ್ಮರ್ ವರ್ಗೂ ಅದೇನಂತ ಓಪನ್ ಆಗಲ್ಲ. ಸೊ ಈಗ ಮಾಲ್ ಒಂದೇ ಆಪ್ಷನ್ ಇರೋದು. ವಿಂಟರ್ ಅಲ್ಲಿ ಒಂದೇ ಆಪ್ಷನ್ ಮಾಲ್, ಮತ್ತೆ ಹೊರಗಡೆ ಹೋಟೆಲ್ ಅಲ್ಲಿ ಊಟ. ಇಷ್ಟು ಬಿಟ್ಟು ಇನ್ನೇನು ಹೊರಗಡೆ ಅಷ್ಟೇ ಆಕ್ಟಿವಿಟೀಸ್ ನಡೆಯಲ್ಲ. ಸ್ಕೀಯಿಂಗ್ ಎಲ್ಲ ನಡೆಯುತ್ತೆ ಪೀಕ್ ವಿಂಟರ್ ಅಲ್ಲಿ. ಬಟ್ ಎಲ್ಲ ಟೊರೊಂಟೊ ಇಂದ ದೂರನೂ ಹೋಗ್ಬೇಕಾದ್ರೆ ಟೊರೊಂಟೊ ಸಿಟಿ ಒಳಗಡೆನೂ ಇರ್ಬೇಕಾದ್ರೆ. ನಮ್ಮನೆ ಟೊರೊಂಟೊ ಇಂದ ಬಂದ ಒಂದು 10-15 ಕಿಲೋಮೀಟರ್ ದೂರ ಇದೆ. ಎಲ್ಲ ನುಂಗಿದ್ಯಾ ಮಾತ್ರ? ನಮ್ಮ ಅಪಾರ್ಟ್ಮೆಂಟ್ ಒಳಗಡೆಯಿಂದ ಹಿಂಗೆ ಲೆಫ್ಟ್ ಹೋಗೋದು. ಇದೇನು ಯಾವಾಗಲೂ ಸೇಮ್ ಮಾಸ್ಕ್ ಹಾಕೊಂಡಿರ್ತೀಯ? ಇನ್ನೆಷ್ಟು ಮಾಸ್ಕ್ ತೊಗೊಳ್ಳಿ? ಕಾರ್ಗೆ ಹೋಗೋ ಮುಂಚೆ ಪೋಸ್ಟ್ ಆಫ್ ಇದು ಬಾಕ್ಸ್ ನೋಡ್ಕೊಂಡು ಹೋಗ್ಬೇಕು. ಹಾ, ಮೇಲ್ ಏನಾದ್ರು ಬಂದಿದೆ ನೋಡ್ಬೇಕು. ಸೊ ಗ್ರೌಂಡ್ ಫ್ಲೋರ್ ಅಲ್ವಾ? ಹಾ, ಗ್ರೌಂಡ್ ಫ್ಲೋರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೋಟೆಲ್ ಊಟಕ್ಕೆ? ಇವತ್ತು ನೋಡೋಣ, ಸ್ವಿಸ್ ಶಾಲೆನೋ ಎಲ್ಲ ಯಾವ್ದಾನ ಇಟಾಲಿಯನ್ ರೆಸ್ಟೋರೆಂಟ್. ಇದು ನಮ್ಮದು ಮೇಲ್ ಬಾಕ್ಸ್, ಅಂದರೆ ನಮ್ಮದೆಲ್ಲ ಹೋಸ್ಟ್ ಬಾಕ್ಸ್ ಇರೋದು ಈ ಥರ ಇರುತ್ತೆ. ನಂಬರ್ ಹಾಕಿರ್ತಾರೆ, ನಮ್ಮ ನಂಬರಲ್ಲಿ ಓಪನ್ ಮಾಡೋದು. ಏನಾನ ಲೆಟರ್ ಬಂದಿದೆಯಾ ಅಂತ ನೋಡೋದು. ಗೇಟ್ದಲ್ಲಿರೋ ಜಂಕ್ ಮೇಲ್ಸ್ ಇದ್ರೆ ಇಲ್ಲೇ ಡಿಸ್ಪೋಸ್ ಮಾಡೋದು. ಇಲ್ಲಿ ಡಿಸ್ಪೋಸ್ ಮಾಡ್ಬಿಡೋದು. ನನಗೊಂದು ಮೇಲ್ ಇದೆ. ಏನು ಮೇಲ್ ಪ್ರಶು? ಮೇಘ, ವಾಟ್? ಒಂದು ಗುಡ್ ನ್ಯೂಸ್ ಇದೆ. ಏನು? ನಮ್ಮದು PR ಕಾರ್ಡ್ ಬಂದಿದೆ. PR ಕಾರ್ಡ? ಓ, ನಿಮ್ಗೆ ಬಂತ? ನೋಡು. ಓ ವಾವ್, PR ಕಾರ್ಡ್ ಬಂದಿದೆ. ಕಳಿಸ್ತೀನಿ ಅಂದಿದ್ರಾ? ಹಾಂ, 2 to 3 weeks ಒಳಗೆ ಬರುತ್ತೆ ನೀರು. ಫೈನಲಿ ಮಚ್ ಅವೈಟೆಡ್. ಕಂಗ್ರಾಟ್ಸ್ ಪ್ರಶು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಈ ಥರ ಬರೋದೆಲ್ಲ ಇದು ಅಡ್ವರ್ಟೈಸ್ಮೆಂಟ್ ಲೆಟರ್ಸ್ಗಳು ಬರುತ್ತೆ. ಇದೆಲ್ಲ ಜಂಕ್ ಮೇಲು. ನೋಡಿ ಕೆನಡಾದಲ್ಲಿ ಮನೆ ಪ್ರೈಸ್ ಎಷ್ಟಿದೆ ಅಂತ, 3.2 ಮಿಲಿಯನ್, ಅಂದರೆ ಹತ್ತತ್ರ ಒಂದು 16-17 ಕೋಟಿ. ಕೆನಡಾದಲ್ಲಿ ಒಂದು ಮನೆ ತಗೋಬೇಕು ಅಂದರೆ ಈ ಥರದ್ದು 16 ಕೋಟಿ ಬೇಕಂತೆ. ಸೊ ಎಲ್ಲಿ ಆಲ್ ಓವರ್ GTA, ಗ್ರೇಟರ್ ಟೊರೊಂಟೊ ಏರಿಯಾ ಎಲ್ಲ ಮನೆಗಳು ಸೋಲ್ಡ್ ಔಟ್ಸ್. ತುಂಬ ಕಾಸ್ಟ್ಲಿ ಆಗ್ತಿದೆ ಟೊರೊಂಟೊ ಕಾಸ್ಟ್ ಆಫ್ ಲಿವಿಂಗ್. ಸೊ ಇದು ನಮಗೀಗ ಉಪಯೋಗ ಇಲ್ಲ. ಆ ಥರದನ್ನೆಲ್ಲ ಇಲ್ಲಿ ಡಿಸ್ಪೋಸ್ ಮಾಡೋದು. ಡನಾ? ನನ್ನ ಮಾಸ್ಕ್ ಇಲ್ಲಿ ನೀನು ಬಿಚ್ಚಿಟ್ಟೆ. ಓಕೆ ಓಕೆ, ಹೋಣ. ಹಾಂ, ಲೆಟ್ಸ್ ಗೋ. ಏನಿಲ್ಲ ಅಲ್ಲ, ಚಳಿ ಏನಿಲ್ಲ. ಮೆಗಾ ಪಾರ್ಟಿ ಟೈಮ್ ಕಡೆ PR ಕಾರ್ಡ್ ಬಂತು ಫೈನಲಿ. ಯೇಸ್, ಫೈನಲಿ. ಏನೋ ಸುಮ್ಮನೆ ಹೊರಗಡೆ ಹೋಗೋಣ ಅಂದರೆ ಪಾರ್ಟಿ ಟೈಮೇ ಆಗೋಯ್ತಲ್ಲೇ. ಪಾರ್ಟಿ ನೀನು ಕೊಡ್ಬೇಕು ಈಗ ನನ್ನ PR ಕಾರ್ಡ್ ಬಂದಿದ್ದಕ್ಕೆ. ನಿಜ. ಸೊ ಫೈನಲಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕೆನಡಾದು ಎಲ್ಲ ಥರ ಪ್ರೋಸೆಸ್ಸು ಕಂಪ್ಲೀಟ್ ಆಯ್ತು ನಮ್ಮದು. ಸೊ ಹ್ಯಾಪಿ ಪಾರ್ಟಿ ಟೈಮ್. ಚಳಿ ಹೊಡಿತಾ ಇದೆಯಪ್ಪ ಗಾಳಿಗೆ. ಹಾಂ, ಅಲ್ಲಿಗೇನೆ ಪರ್ಮನೆಂಟ್ ರೆಸಿಡೆಂಟ್ ಆಗಿರೋದು. ಬೇಗ ಒಳಗಡೆ ಹೋಗೋಣ. ಹಾಂ, ನಮ್ಮ ಹಿಂದೆ ಕಾಣಿಸ್ತಾ ಇರೋದೇ ವಾನ್ ಮಿಲ್ಸ್. ಹೊಸತಿ ಅಲ್ಲ?
ಹೊರಗಡೆ ಲೈನಲ್ಲಿ ನಿಲ್ಲಿಸ್ತಿದ್ರಲ್ವಾ ಹಾಂ ಅವಾಗ 50% ಇತ್ತಲ್ಲ ಅದಕ್ಕೆ. ಈಗಂತೂ ಫುಲ್ ಕೆಪಾಸಿಟಿ ಇದೆ. ಹೋಗಿ ಬಿಂದಾಸಾಗಿ ಮಜಾ ಮಾಡಿ ಶಾಪಿಂಗ್ ಮಾಡಿ ಅಂತ ಇದೆ. ಜನನೂ ಜಾಸ್ತಿ. ಎಷ್ಟು ಕಾರ್ ಇದೆ ನೋಡು. ಪಾರ್ಕಿಂಗ್ ಸ್ಲಾಟ್ಸ್ಗಳೆಲ್ಲ ಅಷ್ಟು ಫುಲ್ ಆಗಿಬಿಟ್ಟಿದೆ. ವೀಕೆಂಡ್ ಅಲ್ವಾ, ಚಳಿ ಜಾಸ್ತಿ. ಇಲ್ಲಿ ಏನು ಅಂದರೆ ಎಲ್ಲ ಥರ ಬ್ರ್ಯಾಂಡು A to Z ಎಲ್ಲ ಬ್ರ್ಯಾಂಡ್ದು ಫುಲ್ ಇಲ್ಲೇ ಸಿಗುತ್ತೆ. ಸೊ ಚಳಿನೂ ಇದೆ, ಮಾಸ್ಕು ಹಾಕೊಂಡಿರೋದು ಒಂಥರ ಅಡ್ವಾಂಟೇಜ್ ಎನ್ಬೋದು. ಏನು ಬೇಗ ಇಷ್ಟು ಜನ ಇದ್ದಾರೆ. ಎಲ್ಲ ನೋಡು, ಎಲ್ಲ ಎಷ್ಟೊಂದು ಅಂಗಡಿಗಳಿವೆ ಇವತ್ತಂತೂ ಇಷ್ಟು ಜನದ ಮನೆ ನಮ್ಗೆ ಊಟಕ್ಕಾರು ಸಿಗುತ್ತೆ ಜಾಗ. ಸಿಗುತ್ತೆ ಬಾ ಹುಡ್ಕೋಣ ಬಾ. ಎಲ್ಲೋಗೋಣ? ನ್ಯೂಯಾರ್ಕ್ ಫ್ರೈಸ್ ಇದೆ, ಶಿಪೋಟ್ಲೆ ಇದೆ, A&W ಇದೆ. ಎಲ್ಲೋಗೋಣ? ಶಿಪೋಟ್ಲೆ, ನ್ಯೂಯಾರ್ಕ್ ಫ್ರೈಸ್ ತಗೋತ್ಯಾ? ಪುಟೀನ? ನ್ಯೂಯಾರ್ಕ್ ಫ್ರೈಸ್ ಫಸ್ಟ್. ಪುಟೀನ ಗಿಫ್ಟ್ ಕಾರ್ಡಲ್ಲಿ ಇರುತ್ತೆ. ನ್ಯೂಯಾರ್ಕ್ ಫಸ್ಟ್ ಪುಟೀನ್ ತೊಗೊಳ್ಳೋಣ. ಕ್ಲಾಸಿಕ್ ಪುಟೀನ. ಇನ್ಯಾವುದಿದೆ? ಕ್ಲಾಸಿಕ್ ಇದೆ, ಇನ್ನೊಂದು ನ್ಯಾಚೋ ಫ್ರೈಸ್ ಇದೆ. ಅದನ್ನು ಟ್ರೈ ಮಾಡಬೇಕಾ? ಬೇಡ, ಕ್ಲಾಸಿಕ್ಕೇ ತಗೋ. ರೆಗ್ಯುಲರ್ ತಗೋತೀಯಾ? ರೆಗ್ಯುಲರು ಅದು ವೆಜಿಟೇರಿಯನ್ ಗ್ರೇವಿ ಕ್ಲಾಸಿಕ್ ಆದರೆ. ಹಾಂ, ಬಟ್ ಅದು ಸೈಜ್ ರೆಗ್ಯುಲರ್ ತಗೋ. ಸ್ಮಾಲ್ಗೂ ರೆಗ್ಯುಲರ್ಗೂ $1 ಡಿಫ್ರೆನ್ಸ್ ಇದೆ ಅಷ್ಟೇ. ಹೌದಾ? ಸರಿ, ರೆಗ್ಯುಲರ್ ಮಾಡಬೇಕಾ? ನಂಗೆ ಬೇಡ, ಕಾಫಿ ತೊಗೊಂತೀನಿ ಆಮೇಲೆ. ಹೇಳೋದಾ? ಇದು ಬಂದ್ಬಿಟ್ಟು ವೆರಿ ಫೇಮಸ್ ಕೆನೇಡಿಯನ್ದು, ಅಂದರೆ ಇಲ್ಲಿ ಕ್ಯಾನಡಾದು ಅಥೆಂಟಿಕ್ ಫುಡ್. ಅಂದರೆ ಫ್ರೈಸ್ ಮೇಲೆ ಚೀಸ್ ಕರ್ಡ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಗ್ರೇವಿ ಹಾಕ್ತಾರೆ. ಇದಕ್ಕೆ ಪುಟೀನ್ ಅಂತ ಕರೀತಾರೆ. ಪುಟೀನ್ ಅನ್ನೋದು ಕ್ಯಾನಡಾದಲ್ಲಿ ಮಾತ್ರ ಸಿಗೋದು ಆ್ಯಂಡ್ ಇಲ್ಲೇ ಸಿಕ್ಕಾಬಟ್ಟೆ ಫೇಮಸ್ಸು. ನೋಡೋಕ್ಕೆ ಈ ಥರ ಇರುತ್ತೆ. ನನಗಂತೂ ಕಾಯಕ್ಕಾಗ್ತಾಯಿಲ್ಲ, ಇವಳು ಇಷ್ಟೊಂದು ಮಾತಾಡ್ತಿರಲಿಲ್ಲ. ನಾನಂತೂ ಕಾಯ್ದಲ್ಲೇ ತಿನ್ನಕ್ಕೆ ಶುರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೊದಲೇ ಇವರು ಫುಡ್ಡಿಗಳು, ಆಮೇಲೆ ನಮಗೆ ಮಿಕ್ಸೋದೇ ಇಲ್ಲ. ನಾನೇ ನಿಮಗೆ ಕೊಟ್ಟಲ್ಲೇ ತಿನ್ನಲ್ಲ, ಕೊಟ್ಟೆ ನೀನಿನ್ನ ಕೇಳ್ತಾನೆ ಇದ್ರೆ ನಾನು ಆಗಲೇ ಹೇಗಿದೆ ಅಂತ ಕೇಳ್ಬೋದಾ? ಯಮ್ಮಿ. ಹೌದಾ? ಮೊದಲೇ ಫ್ರೆಂಚ್ ಫ್ರೈಸ್ ಸೂಪರ್ ಆಗುತ್ತೆ. ಅದ್ರ ಮೇಲೆ ಚೀಸ್ ಕರ್ಡ್ಸು, ಗ್ರೇವಿ ಚೆನ್ನಾಗಿದೆ. ನಮ್ಮ ಕಡೆ ಹೆಂಗೆ ಮಸಾಲೆ ಪುರಿನೋ, ಇಲ್ಲಿ ಕೆನಡಾದಲ್ಲಿ ಪುಟೀನ್ ಅಷ್ಟೇ ಫೇಮಸ್ಸು. ಹಂಗೆ, ಹೌದು ಕರೆಕ್ಟ್. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಫ್ರೆಂಚ್ ಫ್ರೈಸ್ ಅಂದರೆ ಹೇಳ್ಬೇಕಾ, ಒಂದು ತಿಂದ ಇನ್ನೊಂದು ತಿಂದ ಮತ್ತೊಂದು ತಿಂದ ತಿಂತಾನೆ ಇಲ್ಲ. ಸಮ್ಮರ್ ಶುರು ಆಗಿಲ್ಲ, ಆದರೆ ಆಗಲೇ ಸಮ್ಮರ್ ಫೀಲ್ ಬಂದ್ಬಿಟ್ಟಿದೆ. ಸೊ ಜ್ಯೂಸ್ ಒಂದು ತಗೊಂಡಿದೆ, ಹೆಲ್ದಿ ಜ್ಯೂಸ್, ವಾಟರ್ಮೆಲನ್ ಬಂತ ನಿಂದು? ಇನ್ನೂ ಬಂದಿಲ್ಲ, ಒಂದು ರೆಡಿ ಆಗ್ತಿದ್ಯಾ? ಫ್ರೂಟ್ದು ಟೀ ಕೂಡ ಸಿಗುತ್ತೆ. ಫ್ರೂಟ್ ಟೀ. ಹೌದಾ? ಟ್ರೈ ಮಾಡಬೇಕು, ಟ್ರೈ ಮಾಡೋಣ. ಸೊ ಫೈನಲಿ ಬಂತು ನಮ್ಮದು. ಇದು ರೆಗ್ಯುಲರು ವಾಟರ್ಮೆಲನ್ ಫ್ಲೇವರು. ಇದಕ್ಕೆ $8, ಅಂದರೆ ಒಂದು ಟ್ಯಾಕ್ಸ್ ಎಲ್ಲ ಸೇರಿ ಒಂದು $450. ನಾನು ಫಸ್ಟಾ? ನಂಗೆ ಹಾಕಕ್ಕೆ ಕರೆಕ್ಟಾಗಿದೆ ಬಿಡು. ಒಂದೇ ಸತಿ ಫೋರ್ಸಲ್ಲಿ ಹಾಕಿ ಒಂದು ಸ್ಟ್ರಾನು ಹಾಕಕ್ಕೆ ಬರಲ್ವಲ್ಲ. ಹಾಕು ಸ್ವಲ್ಪ ಬಿಡು, ಚಲ್ ಬಿಡು. ಅರ್ಧಂಬರ್ಧ ಮಾಡ್ಬಿಟ್ಟಿದ್ಯಾ? ಜೋರಾಗಿ ಚುಚ್ಚಬೇಕು ಹಂಗೆ. ಬರೀ ಚುಚ್ಚೋದೇನು? ಚೆನ್ನಾಗಿದೆಯಾ? ಫ್ರೆಶ್ಲಿ ಸ್ಕ್ವೀಸ್ಡ್ ಹಂಗರಿ ಹಣ್ಣು. ಹೇಗಿದೆ ವಾಟರ್ಮೆಲನ್ ಜ್ಯೂಸು? ಚೆನ್ನಾಗಿದೆ. ಒಂದು ವರ್ಷ ಆದಮೇಲೆ ಮಾಲಿಗೆ ಬರ್ತಾ ಇದೆಯಾ? ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ, ತುಂಬ ಜನ ಸೇರಿದ್ದಾರೆ, ಎಲ್ಲ ಕಡೆ ಜನ ನೋಡ್ತಿರೋದು ಖುಷಿ ಆಗ್ತಾ ಇದೆ. ಎಲ್ಲೋ ಒಂಥರ ಫ್ರೀ ಆಗ್ತಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ನೆಮ್ಮದಿ. ಇನ್ನೇನು ಮಾಮೂಲಿ, ಎಲ್ಲ ಮಾಮೂಲಿ ಥರ ಆಗ್ತಿದೆ ಅನ್ನೋದು ಖುಷಿ ಆಗ್ತಿದೆಯಾ? ಈಗ ಶಾಪಿಂಗ್ ಕಂಟಿನ್ಯೂ ಮಾಡೋಣ.
ಹಾಂ ಕರ್ಕೊಂಡು ಹೋಗೇ ಇಲ್ಲ. ನಾವು ತಿನ್ನಕ್ತಾನೆ ಬಂದಿರೋದು, ನೀನು ತಿನ್ನಬೇಕು ಅಂದಿದ್ದಕ್ಕೆ ಬಂದಿದ್ದೀವಿ. ಇಲ್ಲ ಶಾಪಿಂಗ್ ನೋಡಿ. ತಾಮ್ರದ ಗ್ಲಾಸ್ ಇದೆ, $8 ಅಂತ. ಅಂದರೆ ಒಳಗಡೆ ತಾಮ್ರ ಇಲ್ಲ, ಮತ್ತೆ ಒಳಗಡೆ ಸ್ಟೀಲೇ ಇದೆ. ಮತ್ತೆ ಉಪಯೋಗ ಏನು? ಹೊರಗಡೆ ಮಾತ್ರ. ಮಕ್ಳಿಗಂತೂ ಎಷ್ಟು ಖುಷಿ ಆಗ್ತಿದೆಯೋ ನಾನು ಹೇಳೋಕ್ಕಾಗ್ತಿಲ್ಲ. ಇದೆಲ್ಲ ನಾವು ಲಾಸ್ಟ್ ಟೈಮಿಂದ ಓಪನ್ ಇರಲಿಲ್ಲ, ಇವತ್ತು ಓಪನ್ ಇರಲಿಲ್ಲ, ಅದಕ್ಕೆ ಫುಲ್ ದೊಡ್ಡ ಮಕ್ಕಳಂತೂ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಗಿಫ್ಟ್ ಕಾರ್ಡ್ ಆಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಗೊತ್ತಿಲ್ಲ ಸ್ವೈಪ್ ಮಾಡೋದು, ಅದು ಡಿಟೆಕ್ಟ್ ಆಗಲಿಲ್ಲ. ಪೇ ಮಾಡಬೇಕು ಅಷ್ಟೇ. ಏನು ತಂದಿದ್ಯಾ? ಸಬ್ವೆ ಸ್ಯಾಂಡ್ವಿಚ್. ಏನೇನು ಹಾಕ್ಸಿದ್ಯಾ? ವೆಜ್ಜಸ್? ಆಲ್ ವೆಜ್ಜಸ್. ನನಗಾ? ನಿನಗೆ ವಾಪಸ್. ಥ್ಯಾಂಕ್ಸ್. ಈ ಸಾಬ್ ಫುಲ್ಲಿ ಲೋಡೆಡ್. ಏನು ಬೆಳಗಿಂದ ಇವತ್ತು ತಿಂತಾನೆ ಇದೆಯಾ? ಪಾರ್ಟಿ ಜೋರೇನಾ? ಇವತ್ತು ಹೊರಗಡೆ ತಿನ್ನೋದೇ ಅಲ್ವಾ, ಕಮ್ಮಿನ ಹೊರಗಡೆ ತಿನ್ನೋದು? ತಿಂಗಳಿಗೆ ಎಷ್ಟು ಸಲ ತಿಂತೀಯಾ? ವಾರಕ್ಕೊಂದ್ಸತಿ, ಅದು ಕಡಿಮೆ ಅಂತ. ಇಲ್ಲ ಅಂದಿದ್ರೆ ಕತೆನೇ ಬೇರೆ. ಚೆನ್ನಾಗಿದೆಯಾ? ಇಷ್ಟೊಂದು ಜನದ ಕಾರ್ ಇರೋದ್ರಿಂದ ನಮ್ಮ ಕಾರ್ ಎಲ್ಲಿದೆ ಅನ್ನೋದು ಕಾಣಿಸ್ತಾ ಇಲ್ಲ. ಎಲ್ಲ ಸೌಂಡ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ, ಆದರೂ ಹುಡುಕ್ತಾನೇ ಇದ್ದೀವಿ, ಸಿಗ್ತಾನೇ ಇಲ್ಲ ನಮ್ಮ ಕಾರ್ ಎಲ್ಲಿದೆಯೋ, ಎಲ್ಲಿ ಪಾರ್ಕ್ ಮಾಡೋದು ಅಂತ. ಈ ಕಡೆ ನೋಡಿದ್ಯಾ? ಲೆಫ್ಟ್ ಸೈಡ್ಗೆ. ಚಳಿ ಬೇರೆ ಸಿಕ್ಕಾಬಡೆ ಹತ್ಕೊಂಬ. ಫೈನಲಿ ಸಿಕ್ತು. ಎಲ್ಲ ಕಡೆ ಹುಡ್ಕೊಂಡು ಹತ್ತತ್ರ ಇಲ್ಲಿ ನಿಲ್ಸಿದ್ ಗೊತ್ತಿತ್ತು, ಆದರೂ ಹುಡ್ಕೋದಕ್ಕೆ ಸಾಕಾಯ್ತಪ್ಪ. ಚಳಿ ಆಗ್ತಿದೆ. ತೆಗ್ದಿದ್ಯಾ? ಚಳಿ ಬೇರೆ ಹತ್ಕೊಂಡು ಹೀಟರ್ ಸೀಟ್ ಹೀಟರ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ನಾನು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.